ಅದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ದರೋಡೆ. ಹತ್ತಲ್ಲ ನೂರಲ್ಲ, ಬರೋಬ್ಬರಿ 400 ಕೋಟಿ ಲೂಟಿ ಆದ ಕಥೆ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಆಗಿದ್ದರ ದರೋಡೆಗೆ ದಿನಕ್ಕೊಂದು ಟ್ವಿಸ್ಟ್. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸರ್ಕಾರಗಳಿಗೂ ಇದೇ ತಲೆಬಿಸಿ. ಮಹಾರಾಷ್ಟ್ರ ಲೋಕಲ್ ಬಾಡಿ ಎಲೆಕ್ಷನ್ಗೂ ಕನೆಕ್ಟ್ ಆಗ್ತಿದೆ ಆ ಲಿಂಕ್. ಇದು ಪಂಚಾಯಿತಿಯ ಮೊದಲ ಸ್ಟೋರಿ. 400 ಕೋಟಿ ಯಾರದ್ದು? ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಒಂದು ದೊಡ್ಡ ಹೈಜಾಕೆ ನಡೆದಿದೆ. ಆ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಇನ್ನು ಪಂಚಾಯಿತಿಯ ಎರಡನೇ ಸ್ಟೋರಿಯಲ್ಲಿ ಚಪ್ಪಲಿ ರಾಜೀವ ಲಾಕ್. ಇನ್ನು ಪರಾರಿ ಆಗಿದ್ದಂತಹ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಸಿಕ್ಕಿ ಬಿದ್ದಿದ್ದೇ ಒಂದು ರೋಚಕ ಕಥೆ. ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಪರಾರಿ ಆಗಿದ್ದ ರಾಜೀವ್ ಗೌಡ ಈಗ ಸಿಕ್ಕಿ ಬಿದ್ದಿದ್ದಾನೆ. ಈಗ ಆತನನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಶಿಡ್ಲಘಟ್ಟಕ್ಕೆ ನೇರವಾಗಿ ಕರೆತರ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆಗಳಿದೆ. ಅದಾದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇನ್ನು ಮತ್ತೊಂದು ಕಡೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಭಾರೀ ನಗದು ದರೋಡೆ ಪ್ರಕರಣ ಬೆಳಗಾವಿ ಜಿಲ್ಲೆಯ ಚೋರ್ಲಾ ಘಾಟ್ನಲ್ಲಿ ಬೆಳಕಿಗೆ ಬಂದಿದೆ. 2025ರ ಅಕ್ಟೋಬರ್ನಲ್ಲಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇದ್ದಂತಹ 100 ಕೋಟಿ ರೂಪಾಯಿ ಅಕ್ರಮ ನಗದು ಹೈಜಾಕ್ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಿದೆ. ಈ ಹಣ ಕಿಶೋರ್ ಶೆಟ್ಟಿ ಅವರಿಗೆ ಸೇರಿದ್ದು. ಸಂದೀಪ್ ಪಾಟೀಲ್ ಅವರು ಸಾಗಿಸ್ತಾ ಇದ್ದಂತಹ ವೇಳೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಕರಣದ ಹಿಂದೆ ಅಂತಾರಾಜ್ಯ ಜಾಲವಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದ್ದು, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ ರಾಜ್ಯಗಳ ಪೊಲೀಸರು ಸಂಯುಕ್ತವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಈ ಬಾರಿ ದರೋಡೆ ಹಿಂದೆ ಯಾರಿದ್ದಾರೆ, ಅಕ್ರಮ ಹಣದ ಮೂಲ ಏನು, ಎಲ್ಲ ವಿವರಗಳನ್ನ ತೋರಿಸ್ತೀವಿ ನೋಡಿ. ದೇಶದಲ್ಲಿ ನಿನ್ನೆಯಿಂದ ದೊಡ್ಡ ಸಂಚಲನ, ಅಚ್ಚರಿ ಸೃಷ್ಟಿಸಿರೋ ಏಕೈಕ ಸುದ್ದಿ ಅಂದ್ರೆ ಚೋರ್ಲಾ ಘಾಟ್ನಲ್ಲಿ ನಡೆದಿರುವ 4 ಶತಕೋಟಿ ರೂಪಾಯಿಯ ರಾಬರಿ. ಟ್ರಕ್ನಲ್ಲಿ 400 ಕೋಟಿ ಹಣ ಸಾಗಿಸುತ್ತಿದ್ದಾಗ ಬಾಲಿವುಡ್, ಹಾಲಿವುಡ್ ಸಿನಿಮಾಗಳನ್ನು ಮೀರಿಸೋ ರೀತಿಯಲ್ಲಿ ರಿಯಲ್ ಆಗಿ ರಾಬರಿ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ 400 ಕೋಟಿ ರೂಪಾಯಿ ಗರಿಗರಿ ನೋಟುಗಳನ್ನ ಹೊತ್ತು ಬರ್ತಿದ್ದ ಟ್ರಕ್ಕನ್ನೇ ಹೈಜಾಕ್ ಮಾಡಿ ಅದರಲ್ಲಿಂದ ಹಣವನ್ನ ಅಕ್ಕಿ ಮೂಟೆ ತುಂಬಿಕೊಂಡು ಹೋದಂಗೆ ಹೊತ್ಕೊಂಡು ಹೋಗಿದ್ದಾರೆ. ಅಸಲಿ ವಿಷಯ ಏನಂದ್ರೆ, ಹೋಗಿರೋದು 400 ಕೋಟಿ ರೂಪಾಯಿ ಅಲ್ಲ, ಬರೋಬ್ಬರಿ 10 ಶತಕೋಟಿ, ಅಂದ್ರೆ 1,000 ಕೋಟಿ ರೂಪಾಯಿ. 1000 ಕೋಟಿ ರಾಬರಿ ಕೇಸ್ನಲ್ಲಿ ಉದ್ಯಮಿಗಳು, ರಾಜಕಾರಣಿಗಳು, ಪೊಲೀಸರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೂ ಲಿಂಕ್ ಸಿಕ್ಕಿದೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. 400 ಕೋಟಿ ಅಲ್ಲ, 1,000 ಕೋಟಿ ಹಣವನ್ನ ಕರ್ನಾಟಕದ ಗಡಿಯಲ್ಲಿ ರಾಬರಿ ಮಾಡಿದ್ದಾರೆ. ಹೀಗಂತ ಹೇಳ್ತಿರೋ ಈತನ ಹೆಸರು ಸಂದೀಪ್ ಪಾಟೀಲ್. ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸಂದೀಪ್ ಪಾಟೀಲ್ ಕಪ್ಪು ಹಣವನ್ನ ಬಿಳಿ ಹಣವನ್ನಾಗಿ ಮಾಡ್ತಿದ್ದ ಒಬ್ಬ ಮಧ್ಯವರ್ತಿ. ರಾಜಕಾರಣಿಗಳು, ಉದ್ಯಮಿಗಳು ಮುಚ್ಚಿಟ್ಟು ಬಚ್ಚಿಟ್ಟ ಹಣವನ್ನ ಅವರು ಹೇಳಿದ ಕಡೆಗೆ ಸಾಗಿಸೋಕೆ ಈತನೇ ಮಾಸ್ಟರ್ ಮೈಂಡ್. ರಾಜಕಾರಣಿಗಳು, ಉದ್ಯಮಿಗಳ ಬ್ಲ್ಯಾಕ್ ಮನಿ ಶಿಫ್ಟಿಂಗ್ನಲ್ಲಿ ಈತನಿಗೂ ಒಂದು ಪಾಲಿತ್ತು. ಹೀಗಾಗಿ ದರೋಡೆಯಾದ 1,000 ಕೋಟಿ ಹಣದಲ್ಲಿ ಈತನ ಶೇರಿಂಗ್ ಹಣವೂ ಹೋಗಿತ್ತು. ನನ್ನ ಹಣ ಹೋದ್ರೂ ಪರವಾಗಿಲ್ಲ ಅಂತ 1,000 ಕೋಟಿ ಹವಾಲಾ ಹಣದಲ್ಲಿ ಯಾರೆಲ್ಲ ಭಾಗಿ ಅನ್ನೋ ಗುಟ್ಟನ್ನ ಈತನೇ ಹೊರಹಾಕಿದ್ದಾನೆ. ಕಿಶೋರ್ ಸೇಠ್ ರಿಯಲ್ ಎಸ್ಟೇಟ್ ಉದ್ಯಮಿ, ವಿರಾಟ್ ಗಾಂಧಿ ಹವಾಲಾ ಏಜೆಂಟ್, ಜಯೇಶ್ ಉದ್ಯಮಿ ಕಿಶೋರ್ ಸ್ನೇಹಿತ, ಗುಜರಾತ್ ರಾಜ್ಯದ ಪ್ರಭಾವಿ ರಾಜಕಾರಣಿ. ಸಂದೀಪ್ ಹೇಳೋ ಪ್ರಕಾರ ಟ್ರಕ್ನಿಂದ ರಾಬರಿ ಆಗಿರೋ ಹಣದಲ್ಲಿ ಗುಜರಾತ್ನ ಪ್ರಖ್ಯಾತ ರಾಜಕಾರಣಿಯದ್ದೇ ಸಿಂಹಪಾಲು ಇತ್ತಂತೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕಿಶೋರ್ ಮತ್ತು ಜಯೇಶ್ ಮಾತಾಡಿರೋ ಆಡಿಯೋ. 1-2 दिवसात आता निपटारा होईल त्याचा. चालेल सर. 1-2 दिवसात ते निपटारा झाला. आणि हे असं आहे की त्याला मी बोललो, विचारा त्याला की हे मटेरियल गेला कुठे आणि हे कोणी. ते त्याचं म्हणणं असं होता की त्यांनी अर्जितच्या सांगण्यावरनं गेम केली. कर्नाटकच्या
पोलीसवाले पण होते, त्यातनं मटेरियल कुठे गुम झाला. हा आता तो जे काय त्याच्या, कारण तो त्याच्या अंडरमध्ये आहे, तो विराट पण तो त्याच्याशी मस्ती करू शकत नाही. तो ಗುಜರಾತ್ ರಾಜಕಾರಣಿಯ ಹೆಸರು ಥಳಕು ಹಾಕ್ಕೊಳ್ತಿದ್ದಂತೆ ಇಡೀ ಪ್ರಕರಣ ರಾಜಕೀಯ ತಿರುವು ಪಡೆದಿದೆ. ಇಷ್ಟು ದೊಡ್ಡ ಹಣ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರಿಗೆ ಸೇರಿದ್ದು ಅಂತ ಬಿಜೆಪಿಯವರು, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಆಡಳಿತ ಇರೋದು, ಹಾಗಾಗಿ ಬಿಜೆಪಿಯವರಿಗೆ ಸೇರಿದ್ದು ಹಣ ಅಂತ ಕಾಂಗ್ರೆಸ್ನವರು ಆರೋಪ ಮಾಡುತ್ತಿದ್ದಾರೆ. ಇದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ, ಅದು ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ಸು, ಬಿ ಜೆ ಪಿ ಇದ್ದರೆ ಬಿ ಜೆ ಪಿ, NCP, ಶಿವಸೇನಾ ಯಾರ್ದಿದ್ರೆ ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು? ಬಿ ಜೆ ಪಿ ಸರ್ಕಾರಗಳಲ್ಲಿ ಎಲ್ಲ ಚುನಾವಣೆಗಳಿಗೂ ಕಾಂಗ್ರೆಸ್ಸು ಕರ್ನಾಟಕದಿಂದಲೇ ಹಣ ಕಳಿಸೋದೀಗ. ಯಾಕೆಂದ್ರೆ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ 3 ಕಾಸಿಲ್ಲ ಅವ್ರಿಗೆ, ಇಲ್ಲಿ ಲೂಟಿ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿ 5,000 ಕೋಟಿ ನುಂಗಿದ್ದಾರೆ ಅಂತೇಳಿ ಸದನದಲ್ಲಿ ಮಾತುಕತೆ ಕೊಟ್ಟುಬಿಟ್ಟಿದ್ದೀವಿ ಅಂದ್ರು. ಇಲ್ಲಿಂದ ಹೋದ್ರು ಕಾಂಗ್ರೆಸ್ನವ್ರು ಮಾಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಲೂಟಿ ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಎಲ್ಲಿಯೂ ಹಣ ಇಲ್ಲ. ಇವತ್ತು ಅವ್ರ ಪಕ್ಷ ನಡೆಸೋದೇ ಕಷ್ಟ ಆಗಿದೆ. ಅದರಿಂದಾಗಿ ಎಲ್ಲಿ ಅಧಿಕಾರದಲ್ಲಿದ್ದಾರೋ ಅಲ್ಲಿ ಲೂಟಿ ಮಾಡಿತಾ ಇದ್ದಾರೆ. ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದರೆ, ಅದು ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗೆ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರಬೇಕಲ್ಲ ಅವ್ರು, ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ಕರ್ನಾಟಕ ಏರಿಯಾನೋ ಮಹಾರಾಷ್ಟ್ರ ಗೋವಾನೋ, ಯಾಕಂದ್ರೆ ಎಲ್ಲ ಕೂಡಿದಾರೆ ಅವು. ಜಸ್ಟ್ ಯಾರ್ದ ಮತ್ತು ಇಲ್ಲೇ ಚೋರ್ಲಾ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜಾಗ. ನಮ್ಮ ಮಾಡ್ತಾರೆ, ಎಲ್ಲ ನೋಡ್ಕೊಂಡು ಬರ್ತೀವಿ. ಅವ್ರು ಯಾರ್ಯಾರು ಎಲ್ಲ ನಮ್ಮ ಗಮನಕ್ಕೆ ಬಂದರೆ ಅವ್ರು ಯಾರು ಕಲ್ಬಿಟ್ಟು ಕೊಟ್ಟರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇಷ್ಟು ದೊಡ್ಡ ಪ್ರಮಾಣದ ಒಂದು ವೇಳೆ ಹಣ ಇವತ್ತು ಹೈಜಾಕ್ ಆಗಿದೆ, ಚೋರಿ ಆಗಿದೆ, ಡಕಾಯಿತಿ ಆಗಿದೆ ಅಂದರೆ FIR ಎಲ್ಲ ಆಯಿತು, ಯಾವ ಸಮಯದಲ್ಲಿ ಆಗಿದೆ, ಇವತ್ತು ಯಾಕೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೆ ಮಾಹಿತಿ ಕೊಟ್ಟಿಲ್ಲ, ಅದೆಲ್ಲ ಏನು ಗೌಪ್ಯತೆ? ಫಡ್ನವೀಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಆ BJP ಸರ್ಕಾರ ಏನಿದೆ, ಸಮ್ಮಿಶ್ರ ಸರ್ಕಾರ, ಮಹಾರಾಷ್ಟ್ರದ್ದು ಗೋವಾದು ಏನಿದೆ, ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಅವರು ಹೇಳಿ ಕರ್ನಾಟಕದ ಮೇಲೆ ಬೆರಳು ತೋರಿಸ್ಕೊಂತ ಮೊದಲು ಅವರು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಡಿಯಲ್ಲಿ ಒಂದು SIT ರಚನೆ ಮಾಡಲಿ. ನೋಡಿ, ಇದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿಗಳಿಲ್ಲ. ಆದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂಥದ್ದು, ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಆಂಧ್ರ ಪ್ರದೇಶದ ಚುನಾವಣೆ ಇರ್ಬೋದು, ಅಥವಾ ಹಿಮಾಚಲ ಪ್ರದೇಶದ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆಗೆ ಒಂದು ರೀತಿಯಲ್ಲಿ ATM ಆಗಿ ಕರ್ನಾಟಕವನ್ನು ಮಾಡಿ ಅಲ್ಲಿಂದ ಹಣ ದೋಚಿ ಕಳಿಸಿಕೊಡುವಂಥದ್ದು ನಾವು ಕಂಡಿದ್ದೇವೆ. ಬಹುಶಃ ಆ ಸಂದರ್ಭದಲ್ಲಿ ಕಲೆಕ್ಷನ್ ಮಾಡಿದ್ದು ಇದು ಬಹುಶಃ ಎಲ್ಲೋ ಒಂದು ಕಡೆ ತಗೊಂಡೋಗ್ಲಿಕ್ಕೆ ಆಗದೆ ಈ ಹಂತಕ್ಕೆ ಬಂದಿರಬಹುದೇನೋ ಅಂತ ಹೇಳುವಂಥ ಸಂಶಯ ಇದೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಲ್ಲ ಸತ್ಯ ಸಂಗತಿಗಳು ಇನ್ವೆಸ್ಟಿಗೇಷನ್ ಆದಮೇಲೆ ಬರ್ತದೆ, ಆಮೇಲೆ ಇದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಸಾಧ್ಯ. ಪೊಲೀಸರು ತನಿಖೆ ಮಾಡ್ತಾರೆ, ಯಾರು ದುಡ್ಡು ಅಂತ. ನಾನು BJP ಅವರು ಕಾಂಗ್ರೆಸ್ ದುಡ್ಡು ಅಂತಾರೆ, ನಾವು ಕಾಂಗ್ರೆಸ್ ಅವರು BJP ದುಡ್ಡು ಅಂದರೆ ತನಿಖೆ ನಡೀತಾ ಇದೆ. ತನಿಖೆ ನಡೀಗ ಸತ್ಯ ಆಚೆ ಬರ್ತದೆ, ಇಲ್ಲ ಯಾರ್ದಂತ ಗೊತ್ತಾಗ್ತದೆ, ಸತ್ಯ ಆಚೆ ಬರ್ತದೆ. ಯಾವ ಚುನಾವಣೆ ಇದೆ? ಯಾವಾಗ ಮಹಾರಾಷ್ಟ್ರ ಚುನಾವಣೆ ಇದ್ದಿದ್ದು? ಯಾವಾಗಿತ್ತು? ಆಗಿ 1 ತಿಂಗಳಾಯ್ತು. ಅದು ಆಗಿ 1 ತಿಂಗಳಾಯ್ತು. ಇದ್ದವ್ರಿಗೂ ಇಟ್ಕೊಂಡಿರ್ತಾರ? ನನ್ನ ಅನಿಸಿಕೆ ಒಂದು 15 ದಿನ ಆಯ್ತು. ಅದು ಪೊಲೀಸರು ತನಿಖೆ ಮಾಡ್ತಾರೆ, ಗೊತ್ತಾಗ್ತದೆ ಅದು. ಹಾಂ, ಬೇರೆ ಸರ್, ಇತ್ತೀಚೆಗೆ ದಾವಣಗೆರೆಯಲ್ಲಿ ಒಂದು ಕೇಸ್ ಆಯ್ತು ಸರ್, ಡ್ರಗ್ಸ್ ಕೇಸ್.
ರಾಜಕೀಯ ಏನಾದ್ರೂ ಇರಲಿ, 400 ಕೋಟಿನೋ 1000 ಕೋಟಿನೋ ಅನ್ನೋದನ್ನ ಪೊಲೀಸರೇ ತನಿಖೆ ನಡೆಸಿ ಸ್ಪಷ್ಟಪಡಿಸಬೇಕು. ಯಾವ ಪಕ್ಷದವರಿಗೆ ಸೇರಿದ್ದು, ಯಾವ ರಾಜಕಾರಣಿಗೆ ಸೇರಿದ್ದ ಹಣ ಅನ್ನೋದು ಗೊತ್ತಾಗಬೇಕು. ನಿಜ, ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷದವರೆಲ್ಲ ಸಿಬಿಐಗೆ ಕೊಡಿ, ಸುಪ್ರೀಂ ಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳ ಸಮಿತಿಯಲ್ಲಿ ತನಿಖೆ ಆಗಲಿ ಅಂತಿದ್ದಾರೆ. ಆದರೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಸೂಚಿಸಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿ ಪೊಲೀಸರು 6 ಜನರನ್ನ ಬಂಧಿಸಿ 1000 ಕೋಟಿ ರಹಸ್ಯದ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ. ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳೂ ಸಿಕ್ಕಿವೆ. ಟ್ರಕ್ನಲ್ಲಿ ಸಾಗಿಸ್ತಾ ಇದ್ದಿದ್ದು 2000 ಮುಖಬೆಲೆ ನೋಟುಗಳು. ಮಹಾರಾಷ್ಟ್ರದಿಂದ ಗೋವಾ ಕರ್ನಾಟಕ ಮಾರ್ಗದಲ್ಲಿ ಸಾಗಾಟ ಮಾಡ್ತಿದ್ರು. ಟ್ರಕ್ಗೆ GPS ಅಳವಡಿಸಿ ಎಲ್ಲೆಲ್ಲಿ ಹೋಗ್ತಿದ್ದ ಅಂತ ಪರಿಶೀಲನೆನೂ ಮಾಡ್ತಿದ್ರಂತೆ. ಆದ್ರೆ ಬೆಳಗಾವಿಯ ಚೋರ್ಲಾ ಘಾಟ್ ಬಳಿ ಸಿಗ್ನಲ್ ಸಿಗದಿದ್ದಾಗ ಹಣವಿದ್ದ ಟ್ರಕ್ ಹೈಜಾಕ್ ಆಗಿದೆ. 2025 ಅಕ್ಟೋಬರ್ನಲ್ಲಿ ಟ್ರಕ್ ಹೈಜಾಕ್ ಮಾಡಿ ಹಣ ಲೂಟಿ ಮಾಡಿದ್ದು. ಹೈಜಾಕ್ ಟ್ರಕ್ನಲ್ಲಿದ್ದ ಹಣ ತಿರುಪತಿಯಲ್ಲಿ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಕೃತ್ಯದಲ್ಲಿ ಸಂದೀಪ್ ಪಾತ್ರವಿದೆ ಅಂತ ಕಿಶೋರ್ ಶೇಟ್ ಆರೋಪ ಮಾಡಿ ಸಂದೀಪ್ನನ್ನ ಅಪಹರಿಸಿ ಟಾರ್ಚರ್ ಕೊಟ್ಟು ಪ್ರಶ್ನಿಸಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಟ್ರಕ್ನಲ್ಲಿ ಹಣ ಸಾಗಿಸ್ತಿದ್ದ ಹವಾಲಾ ಏಜೆಂಟ್ ವಿರಾಟ್ ಹುಡುಗರು ಕೂಡ ನಾಪತ್ತೆಯಾಗಿದ್ದು ಹುಡುಕಾಟ ನಡೆಯುತ್ತಿದೆ. ಮಹಾರಾಷ್ಟ್ರ ಎಸ್ಐಟಿ ಪೊಲೀಸರು 1000 ಕೋಟಿ ರಹಸ್ಯವನ್ನ ಬೆನ್ನತ್ತಿದ್ದಾರೆ ನಿಜ. ಆದ್ರೆ ಇದು ದೇಶದ ಅರ್ಥವ್ಯವಸ್ಥೆಯನ್ನೇ ಬುಡಮೇಲು ಮಾಡಿರೋ ಪ್ರಕರಣ. ಯಾಕಂದ್ರೆ ಭಾರತದಲ್ಲಿ 2000 ಮುಖಬೆಲೆಯ ನೋಟುಗಳ ಚಲಾವಣೆಯನ್ನೇ RBI ರದ್ದು ಮಾಡಿ ಹತ್ರತ್ರ 3 ವರ್ಷವಾಗಿದೆ. ಮೇ 2023ರಲ್ಲೇ RBI 2000 ನೋಟು ಚಲಾವಣೆಯನ್ನ ನಿಲ್ಲಿಸಿದೆ. ಸೆಪ್ಟೆಂಬರ್ 2025ರವರೆಗೆ 98% 2000 ಮುಖಬೆಲೆಯ ಪಿಂಕ್ ನೋಟುಗಳು ವಾಪಸ್ಸಾಗಿದೆ. RBI ಪ್ರಕಾರ ಈಗಲೂ 5884 ಕೋಟಿ ಮೌಲ್ಯದ 2000 ನೋಟುಗಳು ವಾಪಸ್ಸಾಗಿಲ್ಲ. ಈಗಲೂ 2000 ಮುಖಬೆಲೆಯ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಲು RBI ನಿಯಮಗಳ ಪ್ರಕಾರ ಅವಕಾಶವಿದೆ. ಆದರೆ 2000 ನೋಟುಗಳಿಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕು. ಹೀಗಿದ್ರೂ 1000 ಕೋಟಿಯಷ್ಟು ಪಿಂಕ್ ನೋಟುಗಳನ್ನು ಹವಾಲಾ ಮೂಲಕ ಎಕ್ಸ್ಚೇಂಜ್ಗೆ ಆರೋಪಿಗಳು ಕೈ ಹಾಕಿದ್ದ ಅನುಮಾನ ದಟ್ಟವಾಗಿದೆ. ರಾಜಕಾರಣಿಗಳು, ಉದ್ಯಮಿಗಳು, ಅಧಿಕಾರಿಗಳು ಭಾಗಿಯಾಗಿರೋ ಸಾಧ್ಯತೆಗಳಿದ್ದು ಪ್ರಕರಣಕ್ಕೆ IT, ED, CBI ಎಂಟ್ರಿ ಆಗುವ ಸಾಧ್ಯತೆ ಇದೆ. 1000 ಕೋಟಿನೋ 400 ಕೋಟಿನೋ ಗೊತ್ತಿಲ್ಲ. ಆದರೆ ಅಕ್ಟೋಬರ್ 2025ರಲ್ಲಿ ನಡೆದ ಪ್ರಕರಣ ಈಗ ಹೊರಗೆ ಬಂದಿದ್ಯಾಕೆ? ಗುಜರಾತ್ನ ರಾಜಕಾರಣಿ ಯಾರು? ಇಷ್ಟು ಹಣವನ್ನ ಯಾಕೆ ಎಕ್ಸ್ಚೇಂಜ್ ಮಾಡುತ್ತಿದ್ದರು? ತಿರುಪತಿಯಲ್ಲಿ ಹಳೆ ನೋಟುಗಳಿಗೆ ಬದಲಾಗಿ ಯಾರು ನೋಟು ಕೊಡುತ್ತಾರೆ? ಇದು ಬರೀ 4 ಜನರ ನಡುವಿನ ವ್ಯವಹಾರನ? ದೊಡ್ಡ ಜಾಲವೇ ಇದೆಯಾ? ಅಥವಾ ವೈಯಕ್ತಿಕ ದ್ವೇಷಕ್ಕಾಗಿ ಕಥೆ ಕಟ್ಟಿದ್ರಾ ಅನ್ನೋ ಸತ್ಯ ಈಗ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಒಟ್ಟಾರೆಯಾಗಿ ಈ 400 ಕೋಟಿ ಯಾರಿಗೆ ಸೇರಿದ್ದು? ಜೊತೆಗೆ ಇದರ ಮೂಲ ಏನು? ಇದು ಗೋವಾದಿಂದ ಯಾಕೆ ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು? ಮಹಾ ಎಲೆಕ್ಷನ್ಗೆ ಏನಾದರೂ ಈ ಒಂದು ಹಣವನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಏನಾದರೂ ಸಾಗಾಟ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಸಾಕಷ್ಟು ವಿಚಾರಗಳು ಈಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಇದು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಪ್ರಕರಣವನ್ನ ಬೆನ್ನತ್ತಿದಂತಹ ನಾಸಿಕ್ ಪೊಲೀಸರು ಈಗ 6 ಜನರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದೆ ಈ ಒಂದು ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಇನ್ನು ಪಂಚಾಯಿತಿಯ 2ನೇ ಸ್ಟೋರಿಯಲ್ಲಿ ಚಪ್ಪಲಿ ರಾಜೀವ ಕಡೆಗೂ ಕೂಡ ಲಾಕ್ ಆಗಿದ್ದಾನೆ. ಈತ 13 ದಿನಗಳಿಂದ ಕೂಡ ಅಬ್ಸ್ಕಾಂಡಿಂಗ್ ಇದ್ದ, ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ. ಕೇವಲ ಬ್ಯಾನರ್ ವಿಚಾರವಾಗಿ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿರ್ತಾನೆ ಫೋನಿನ ಮುಖಾಂತರ. ಅದಾದ ಬಳಿಕ ಪೌರಾಯುಕ್ತೆ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರ್ತಾರೆ. ತದನಂತರ ದೂರನ್ನ ದಾಖಲು ಮಾಡಿರ್ತಾರೆ. ಅದಾದ ಬಳಿಕ ಚಪ್ಪಲಿ ರಾಜೀವ ಫುಲ್ ಲಾಕ್ ಆಗಿರ್ತಾನೆ. ಅಂದ್ರೆ ರಾಜೀವ್ ಗೌಡ 13 ದಿನಗಳ ಕಾಲ ಎಲ್ಲಿದ್ದ? ಈತನಿಗೆ ಯಾರು ಸಾಥ್ ಕೊಟ್ರು? ಹಾಗಿದ್ರೆ ಪೊಲೀಸರು ಯಾವ ರೀತಿ ಕಾರ್ಯಾಚರಣೆ ನಡೆಸಿದ್ರು? ಶಿಡ್ಲಘಟ್ಟ ನಗರಸಭೆ ಕಮಿಷನರ್ಗೆ ಧಮಕಿ ಹಾಕಿದ್ದ ಕೈ ನಾಯಕ ರಾಜೀವ್ ಗೌಡ ಕೊನೆಗೂ ಕೂಡ ಈಗ ಲಾಕ್ ಆಗಿದ್ದಾನೆ. ಪೊಲೀಸರು ಈತನನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ 13 ದಿನಗಳ ಬಳಿಕ. ಯಾಕಂದ್ರೆ ಶಿಡ್ಲಘಟ್ಟ ನಗರಸಭೆ ಕಮಿಷನರ್ಗೆ ಈತ ಧಮಕಿಯನ್ನ ಹಾಕಿರ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿರಿಸಿರ್ತಾನೆ, ಕೆಟ್ಟ ಪದಗಳನ್ನ ಯೂಸ್ ಮಾಡಿರ್ತಾನೆ. ಹಾಗಾಗಿ ಪೌರಾಯುಕ್ತೆ ಕೂಡ ದೂರನ್ನ ಕೊಟ್ಟಿರ್ತಾರೆ. ಬರೋಬ್ಬರಿ 13 ದಿನಗಳ ಗಂಡಾ ಮುಚ್ಚಾಲೆ ಆಟ ಖತಮ್ ಆಗಿದೆ. ಕೇರಳದಲ್ಲಿ ಈತನನ್ನ ವಶಪಡಿಸಿಕೊಳ್ಳಲಾಗಿದೆ. ರಾಜೀವ್ ಗೌಡ ಕರ್ನಾಟಕದಿಂದ ಮಂಗಳೂರಿಗೆ ಹೋಗಿರ್ತಾನೆ. ಮಂಗಳೂರಿನಿಂದ ಅದಾದ ಬಳಿಕ ರೈಲ್ವೆ ಮುಖಾಂತರ ಕೇರಳಕ್ಕೆ ಹೋಗಿರ್ತಾನೆ.
ಬಟ್ ಕೊನೆಗೂ ಕೂಡ ಈಗ ಈತನ ಕಣ್ಣ ಮುಚ್ಚಾಲೆ ಈಗ ಖತಮ್ ಆಗಿದೆ. ಕೇರಳ ಗಡಿಯಲ್ಲಿ ರಾಜೀವ್ ಗೌಡ ವಶಕ್ಕೆ ಪಡೆದಿರುವಂತಹ ಚಿಕ್ಕಬಳ್ಳಾಪುರ ಪೊಲೀಸರು ಸತತವಾಗಿ 13 ದಿನಗಳಿಂದಲೂ ಕೂಡ ಚಪ್ಪಲಿ ರಾಜೀವನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರ್ತಾರೆ. ಕೊನೆಗೂ ಈತ ಕೇರಳ ಗಡಿಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಚಿಕ್ಕಬಳ್ಳಾಪುರ ಪೊಲೀಸರು ಆತನನ್ನ ಈಗ ಚಿಕ್ಕಬಳ್ಳಾಪುರಕ್ಕೆ ಕರೆತರ್ತಾ ಇದ್ದಾರೆ. ಇನ್ನು ಶಿಡ್ಲಘಟ್ಟದಿಂದ ಬೆಂಗಳೂರು ಮಂಗಳೂರು ಕಾರು ಮೂಲಕ ಕೇರಳಗೆ ಪರಾರಿ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಯಾಕಂದ್ರೆ ಒಬ್ಬ ಉದ್ಯಮಿ ರಾಜೀವ್ ಗೌಡನ ಬೆನ್ನಿಗೆ ನಿಂತಿದ್ದಾನೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಯಲ್ಲಿ ಈಗ ಈ ವಿಚಾರ ಗೊತ್ತಾಗಿರುವಂತದ್ದು. ಈತ ಶಿಡ್ಲಘಟ್ಟದಿಂದ ಬೆಂಗಳೂರಿಗೆ ಹೋಗಿರ್ತಾನೆ, ತದನಂತರ ಮಂಗಳೂರು ಹಾಗೆ ಕಾರಿನ ಮುಖಾಂತರ ಈಗ ಕೇರಳಕ್ಕೂ ಹೋಗಿದ್ದಾನೆ, ಪರಾರಿ ಆಗಿದ್ದಾನೆ ಅನ್ನುವಂತಹ ನಿಟ್ಟಿನ ಮೇರೆಗೆ ಪೊಲೀಸರು ಕೂಡ ಒಂದಷ್ಟು ಟೀಮ್ಗಳನ್ನ ಮಾಡಿಕೊಂಡು ಈತನನ್ನ ಹುಡುಕಾಡ್ತಾ ಇದ್ರು. ಇನ್ನು ಕೇರಳದಲ್ಲಿ ವಶಕ್ಕೆ ಪಡೆದು ನೇರವಾಗಿ ಶಿಡ್ಲಘಟ್ಟಕ್ಕೆ ಕರೆತರ್ತಾ ಇದ್ದಾರೆ ಪೊಲೀಸರು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೇರಳದಿಂದ ವಶಕ್ಕೆ ಪಡೆದಂತಹ ಈ ರಾಜೀವ್ ಗೌಡನನ್ನ ನೇರವಾಗಿ ಶಿಡ್ಲಘಟ್ಟಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಕರೆತರ್ತಾ ಇದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಕೂಡ ನಡೆಸಲಾಗುತ್ತೆ. ಇವತ್ತು ಅಥವಾ ನಾಳೆ ನ್ಯಾಯಾಧೀಶರ ಮುಂದೆ ಈತನನ್ನ ಹಾಜರುಪಡಿಸುವಂತಹ ಸಾಧ್ಯತೆಗಳು ಇದೆ. ಇನ್ನು ಶಿಡ್ಲಕ್ಕೆ ಕರೆತಂದ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳಿದೆ. ಇಷ್ಟು ದಿನ ಏನ್ ರಾಜೀವ್ ಗೌಡ ಕಣ್ಣ ಮುಚ್ಚಾಲೆಯನ್ನ ಆಡಿದ್ದ, ಅದಾದ ಬಳಿಕ FIR ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಈತ ಅರ್ಜಿಯನ್ನ ಹಾಕಿದ್ದ. ಅದಾದ ಬಳಿಕ ಹೈಕೋರ್ಟ್ ನಾವು ಯಾವುದೇ ರಕ್ಷಣೆಯನ್ನ ಕೊಡಲ್ಲ ಅಂತ ಹೇಳಿ ಆ ಒಂದು ಅರ್ಜಿಯನ್ನ ಕೂಡ ವಜಾಗೊಳಿಸಿತ್ತು. ಶಿಡ್ಲಘಟ್ಟಕ್ಕೆ ಕರೆತಂದ ನಂತರ ನ್ಯಾಯಾಂಗ ಬಂಧನಕ್ಕೆ ಆತನನ್ನ ಈಗ ಒಪ್ಪಿಸಲಾಗುತ್ತೆ. ಇನ್ನು ಮಂಗಳೂರು ಉದ್ಯಮಿ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ 13 ದಿನಗಳ ಕಾಲ ರಾಜೀವ್ ಗೌಡ ಎಲ್ಲಿದ್ದ, ಯಾರು ಆತನಿಗೆ ಬೆನ್ನೆಲುಬಾಗಿದ್ರು? ರಾಜೀವ್ ಗೌಡ ಕೇರಳಕ್ಕೆ ಹೋಗಿದ್ದು ರೈಲಿನಲ್ಲಿ ಅಲ್ಲ, ಕಾರ್ನಲ್ಲಿ. ಯಾಕಂದ್ರೆ ಇಲ್ಲೊಂದು ಅಂಶವನ್ನ ನೀವು ಗಮನಿಸಬೇಕಾಗತ್ತೆ. ಈಗ ರೈಲಿನಲ್ಲಿ ಹೋದಂತಹ ಒಂದು ಕ್ಯಾಪ್ಚರ್ ಅಂದ್ರೆ CCTV ದೃಶ್ಯಗಳು ಕೂಡ ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಯಾಕಂದ್ರೆ ಸಂಬಂಧಿಕರೇ ರೈಲಿಗೆ ಹೋಗಿ ಬಿಟ್ಟು ಬಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇರುವಂತದ್ದು. ಆದ್ರೆ ಅದು ಸತ್ಯ ಅಲ್ಲ. ರಾಜೀವ್ ಗೌಡ ಕೇರಳಕ್ಕೆ ಹೋಗಿದ್ದು ರೈಲಿನಲ್ಲ, ಕಾರ್ನಲ್ಲಿ ಅನ್ನುವಂತಹ ವಿಚಾರ ಈಗ ಬಯಲಾಗಿದೆ. ಮಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಒಂದು ದಿನ ವಾಸ್ತವ್ಯವನ್ನ ಹೂಡಿದ್ದಾನೆ. ಯಾಕಂದ್ರೆ ಬೆಂಗಳೂರಿನಿಂದ ಮಂಗಳೂರಿಗೆ ಹೋದಂತಹ ರಾಜೀವ್ ಗೌಡ ರೆಸಾರ್ಟ್ ಒಂದರಲ್ಲಿ ಒಂದು ದಿನ ವಾಸ್ತವ್ಯವನ್ನ ಹೂಡಿರ್ತಾನೆ. ಅದು ಕೂಡ ಉದ್ಯಮಿ ಒಬ್ಬರ ಒಂದು ನೆರಳಿನಲ್ಲಿ ಆತ ಇರ್ತಾನೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಮಂಗಳೂರಿನ ಉದ್ಯಮಿಯೊಬ್ಬರ ಕಾರ್ನಲ್ಲಿ ಕೇರಳಗೆ ಈತ ಪ್ರಯಾಣ ಮಾಡಿದ್ದಾನೆ. ಯಾಕಂದ್ರೆ ತುಂಬಾ ಹತ್ತಿರದ ಒಂದು ಸ್ನೇಹಿತನಾಗಿರೋದ್ರಿಂದ, ಜೊತೆಗೆ ಉದ್ಯಮಿ ಆಗಿರೋದ್ರಿಂದ ಒಂದು ದಿನ ಮಂಗಳೂರಲ್ಲೇ ಉಳ್ಕೊಂಡಿದ್ದು ನಂತರ ಈತ ಉದ್ಯಮಿ ಒಬ್ಬರ ಕಾರ್ನಲ್ಲಿ ಕೇರಳಗೆ ಪ್ರಯಾಣವನ್ನ ಬೆಳೆಸಿದ್ದಾನೆ. ಹಾಗಾಗಿ ಪೊಲೀಸರಿಗೆ ಕಣ್ತಪ್ಪಿಸಿ ಈತ ಕೇರಳಕ್ಕೆ ಹೋಗಿದ್ದಾನೆ. ಒಂದು ದಿನ ಮಂಗಳೂರಿನಲ್ಲೇ ಉಳಿದು ನಂತರ ಕೇರಳಕ್ಕೆ ಹೋಗಿದ್ದಾನೆ. ಯಾಕಂದ್ರೆ ಮಂಗಳೂರಿನಲ್ಲಿ ಏನೇನ್ ಆಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ಸ್ಗಳು ಕೂಡ ಈತನಿಗೆ ಸಿಕ್ಕಿತ್ತು. ಜೊತೆಗೆ ಈತ ಅಜ್ಞಾತ ಸ್ಥಳದಲ್ಲಿ ಕೂಡ ಒಂದು ವಿಡಿಯೋವನ್ನ ಮಾಡಿ ಪೋಸ್ಟ್ ಕೂಡ ಮಾಡಿದ್ದ. ಅದು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಈತ ಮುಂದೆ ಬರ್ತಾ ಇಲ್ಲ, ಆದ್ರೆ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಈತ ಕೂತು ಒಂದು ವಿಡಿಯೋವನ್ನ ಮಾಡಿರುವಂತದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಮಂಗಳೂರು ರೈಲ್ವೆ ಸ್ಟೇಷನ್ ಬಳಿ ಕಾರು ಬಿಟ್ಟು ಹೋಗಿದ್ದಂತಹ ಡ್ರೈವರ್, ಯಾಕಂದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತು, ಎಲ್ಲವೂ ಕೂಡ ಪ್ಲಾನ್ ಮಾಡಿಕೊಂಡೇ ಈತ ಎಸ್ಕೇಪ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಂಗಳೂರು ರೈಲ್ವೆ ಸ್ಟೇಷನ್ ಬಳಿ ಕಾರು ನಿಲ್ಸಿ ಹೋಗಿದ್ದ ಆತನ ಡ್ರೈವರ್. ಇನ್ನ ಕಾರಿನ ಜಾಡು ಹಿಡಿದು ಹೊರಟಂತಹ ಪೊಲೀಸರಿಗೆ ರಾಜೀವ ಸಿಕ್ಕಿ ಬಿದ್ದಿದ್ದಾನೆ. ಅಂದ್ರೆ ಪೊಲೀಸರಿಗೆ ಇಲ್ಲಿ ಕ್ಲೂ ಸಿಕ್ಕಿರುವಂತದ್ದೇ ಆ ಒಂದು ಕಾರು. ಈ ಕಾರಿನ ಜಾಡನ್ನು ಹಿಡಿದಂತ ಪೊಲೀಸರಿಗೆ ಸಿಕ್ಕಿದ್ದು ರಾಜೀವ್ ಗೌಡ. ಯಾಕಂದ್ರೆ ಪೊಲೀಸರು ಕೂಡ ಸಾಕಷ್ಟು ಟೀಮ್ಗಳನ್ನ ಕಟ್ಕೊಂಡು ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು. ರಾಜೀವ್ ಗೌಡ ಎಲ್ಲಿದ್ದಾನೆ ಅಥವಾ ಅವನ ಟ್ರಾವೆಲ್ ಹಿಸ್ಟ್ರಿಯನ್ನ ಕೂಡ ಕೆದಕ್ತಾ ಹೋಗ್ತಾ ಇದ್ರು. ಆಗ ಸಿಕ್ಕಿದ್ದು ಆತನ ಕಾರಿನ ಜಾಡು. ಜೊತೆಗೆ ರಾಜೀವ್ ಗೌಡ ಕೇರಳದಲ್ಲಿರುವ ಬಗ್ಗೆ ಸುಳಿವು ನೀಡಿದ್ದ GPS. ಯಾಕಂದ್ರೆ ರಾಜೀವ್ ಗೌಡ ರಂಗೋಲಿ ಕೆಳಗೆ ತೂರಿದ್ರೆ ಪೊಲೀಸರು ಭೂಮಿ ಕೆಳಗೆ ತೂರ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗಿ ರಾಜೀವ್ ಗೌಡ ಕೇರಳದಲ್ಲಿರುವಂತಹ ಬಗ್ಗೆ ಅವರಿಗೆ ಸುಳಿವನ್ನ ಕೊಟ್ಟಿದ್ದೆ ಈ GPS. ಈ GPS ಮುಖಾಂತರ ಬೆನ್ನಟ್ಟಿ ಹೊರಟಂತಹ ಪೊಲೀಸರಿಗೆ ರಾಜೀವ್ ಗೌಡ ಎಲ್ಲಿದ್ದಾನೆ, ಯಾವ ರೀತಿ ಆತನಿಗೆ ಉದ್ಯಮಿ ಎಲ್ಲವನ್ನ ತಿಳ್ಕೊಂಡು ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೊನೆಗೂ ರಾಜೀವ್ ಗೌಡನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಚಪ್ಪಲಿ ರಾಜೀವ ಪುರಾಣ, ಯಾಕಂದ್ರೆ ಈ ಒಂದು ವಿಚಾರವನ್ನ ಕೂಡ ಈ ಹೊತ್ತಲ್ಲಿ ಮೆಲುಕು ಹಾಕಬೇಕಾಗತ್ತೆ. ಯಾಕಂದ್ರೆ ಈತನ
ಯಾವ ರೀತಿಯಾಗಿ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿದ್ದ ಅನ್ನುವಂಥದ್ದು. ಜನವರಿ 12ನೇ ತಾರೀಕು ಶಿಡ್ಲಘಟ್ಟ ನಗರಸಭೆ ಆಯುಕ್ತೆಗೆ ಈತ ಧಮಕಿಯನ್ನ ಹಾಕಿರ್ತಾನೆ, ಕೇವಲ ಬ್ಯಾನರ್ ತೆರವುಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ಬಳಿಕ ಏನೆಲ್ಲ ಹೈಡ್ರಾಮಾಗಳು ಆಯ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ತಿಳಿದಿದೆ. ಇನ್ನು ಜನವರಿ 14 ಧಮಕಿ ಆಡಿಯೋ ವೈರಲ್ ಆಗತ್ತೆ, ಪ್ರತಿಭಟನೆ ಮಾಡಿ ದೂರನ್ನ ನೀಡಲಾಗತ್ತೆ. ಯಾಕಂದ್ರೆ ಪೌರಾಯುಕ್ತೆ ಆ ಒಂದು ಆಡಿಯೋವನ್ನ ವೈರಲ್ ಮಾಡ್ತಾರೆ, ಜೊತೆಗೆ ಮಾಧ್ಯಮಗಳ ಮುಂದೆ ತಮ್ಮ ಕಣ್ಣೀರನ್ನ ಹಾಕ್ತಾರೆ. ಅದಾದ ಮೇಲೆ ಎಲ್ಲರೂ ಅವರಿಗೆ ಸಾಥ್ ಕೊಟ್ಟ ಬಳಿಕ ಪ್ರತಿಭಟನೆ ಆಗುತ್ತೆ. ಪ್ರತಿಭಟನೆ ಮಾಡಿ ಈತನ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಲಾಗುತ್ತೆ. ಇನ್ನು ಜನವರಿ 15 ರಾಜೀವ್ ಗೌಡ ವಿರುದ್ಧ 2 FIR ದಾಖಲಾಗುತ್ತೆ. ಶಿಡ್ಲಘಟ್ಟ ಬೆಂಗಳೂರಿನಿಂದಲೂ ಕೂಡ ಈತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಯಾಕಂದ್ರೆ ಜನವರಿ 15 ಅದರ ಹಿಂದಿನ ದಿನ ಪ್ರತಿಭಟನೆ ಆಗಿರುತ್ತೆ, ದೂರು ಕೂಡ ದಾಖಲಾಗಿರುತ್ತೆ, 2 ಪ್ರತ್ಯೇಕ FIR ಕೂಡ ದಾಖಲಾಗಿರುತ್ತೆ. ಅದಾದ ಮೇಲೆ ಶಿಡ್ಲಘಟ್ಟ ಬೆಂಗಳೂರಿನಿಂದ ಈತ ಏಕಾಏಕಿ ಮಾಯ ಆಗ್ಬಿಡ್ತಾನೆ, ಅಬ್ಸ್ಕಾಂಡಿಂಗ್ ಆಗ್ಬಿಡ್ತಾನೆ. ಇನ್ನು ಜನವರಿ 17 ನಿರೀಕ್ಷಣಾ ಜಾಮೀನಿಗೆ ಚಿಂತಾಮಣಿ ಕೋರ್ಟ್ಗೆ ಅರ್ಜಿಯನ್ನ ಈತ ಹಾಕ್ತಾನೆ. ಯಾಕಂದ್ರೆ ಈತನನ್ನ ಅರೆಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಈತನಿಗೆ ಗೊತ್ತಾಗುತ್ತೆ ನಾನು ಬಂಧನ ಆಗೇ ಆಗ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗಾಗಿ ನಿರೀಕ್ಷಣಾ ಜಾಮೀನಿಗೆ ಚಿಂತಾಮಣಿ ಕೋರ್ಟ್ಗೆ ಈತ ಅರ್ಜಿಯನ್ನ ಹಾಕ್ತಾನೆ. ಇನ್ನು ಜನವರಿ 18 FIR ರದ್ದು ಕೋರಿ ಹೈಕೋರ್ಟ್ಗೆ ಈತ ಅರ್ಜಿಯನ್ನ ಹಾಕ್ತಾನೆ. ಇನ್ನು ಜನವರಿ 22ನೇ ತಾರೀಕು FIR ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿ ಕೂಡ ಹೈಕೋರ್ಟ್ನಲ್ಲಿ ವಜಾ ಆಗಿದೆ. ಯಾಕಂದ್ರೆ ಹೈಕೋರ್ಟ್ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಯಾರನ್ನ ಕೂಡ ರಕ್ಷಣೆ ಮಾಡೋದಿಲ್ಲ, ಸೊ ಹಾಗಾಗಿ ನೀವು ಈ ಅರ್ಜಿಯನ್ನ ನಾವು ನೇರವಾಗಿ ತಿರಸ್ಕರಿಸ್ತೀವಿ ಅಂತ ಹೇಳಿ ಹೈಕೋರ್ಟ್ ಇದನ್ನ ತಿರಸ್ಕರಿಸಿರುತ್ತೆ. ಜನವರಿ 23ನೇ ತಾರೀಕು ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅಮಾನತಾಗುತ್ತೆ. ಯಾಕಂದ್ರೆ ಸಾಕಷ್ಟು ವಿಪಕ್ಷಗಳು ಕೂಡ ಹೇಳ್ತಾ ಇರುವಂತದ್ದು ಇಷ್ಟೆಲ್ಲ ಆದ್ರೂ ಕೂಡ ನೀವು ಕಾಂಗ್ರೆಸ್ ಮುಖಂಡರನ್ನ ಯಾಕೆ ನಿಮ್ಮ ಪಕ್ಷದಲ್ಲಿ ಇಡ್ತೀರಾ ಅಂತ ಹೇಳಿ. ಸೊ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕಾಗಿ ಈತನನ್ನ ಕಾಂಗ್ರೆಸ್ನಿಂದ ವಜಾ ಮಾಡುತ್ತೆ, ಅಮಾನತು ಮಾಡುತ್ತೆ. ಜನವರಿ 24 ನಿರೀಕ್ಷಣಾ ಜಾಮೀನು ಅರ್ಜಿ ಚಿಂತಾಮಣಿ ಕೋರ್ಟ್ನಲ್ಲಿ ವಜಾ ಆಗುತ್ತೆ. ಯಾಕಂದ್ರೆ ಈತ ನಿರೀಕ್ಷಣಾ ಜಾಮೀನನ್ನ ಕೋರಿ ಕೂಡ ಚಿಂತಾಮಣಿ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿರ್ತಾನೆ, ಅದು ಕೂಡ ವಜಾ ಆಗಿರುತ್ತೆ. ಜನವರಿ 26ನೇ ತಾರೀಕು ಚಪ್ಪಲಿ ರಾಜೀವ ಕೇರಳದಲ್ಲಿ ಲಾಕ್ ಆಗಿದ್ದಾನೆ. ಯಾಕಂದ್ರೆ ಬರೋಬ್ಬರಿ 13 ದಿನಗಳ ಬಳಿಕ ಈತ ಜನವರಿ 26 ಅಂತಂದ್ರೆ ಇವತ್ತು ಚಪ್ಪಲಿ ರಾಜೀವ ಕೇರಳದಲ್ಲಿ ಲಾಕ್ ಆಗಿದ್ದಾನೆ. ಚಿಕ್ಕಬಳ್ಳಾಪುರ ಪೊಲೀಸರು ಆತನನ್ನ ಶಿಡ್ಲಘಟ್ಟಕ್ಕೆ ಕರೆತಂದು ನ್ಯಾಯಾಧೀಶರ ಮುಂದೆಗೆ ಹಾಜರುಪಡಿಸಲಾಗುತ್ತೆ.